ನೈಸ್, ಚೆನ್ನಾಗಿದೆ ನೋಡಿ ಮನೆ. ಇಲ್ಲ ಹಾಂಟೆಡ್ ಪ್ಲೇಸ್ ಮನೆ ನೋಡಿ. ಕುಲ್ದಾರ ಸಿಟಿ ಆಫ್ ಗೋಸ್ಟ್ ಅಂತ ಬರ್ದಿದ್ದಾರೆ. ಎಲ್ಲರೂ ಬಿಟ್ಟು ಓಡೋಗಲ್ಲ, ಬರೀ ಕಿವಿ ಮಾತಿಗೆ ಅಥವಾ ಯಾರೋ ಹೇಳಿದ್ರು ಅಂತ ಏನೋ ಒಂದು ದೊಡ್ಡ ಕತೆ ಆಗಿರೋದಕ್ಕೆ ಎಲ್ಲ ಬಿಟ್ಟು ಹೋಗಿರೋದು. ನಮಸ್ಕಾರ ಕರ್ನಾಟಕ. ನಾವಿವತ್ತು ಬಂದಿದ್ವಿ ಕುಲ್ದಾರ ವಿಲೇಜ್ಗೆ. ಇದು ಆಕ್ಚುಲಿ ಒನ್ ಆಫ್ ದ ಮೋಸ್ಟ್ ಸ್ಕೇರಿಯಸ್ ಹಾಂಟೆಡ್ ಪ್ಲೇಸ್ ಅಲ್ಲ, ಬಟ್ ಇಟ್ ಇಸ್ ಅನ್ ಹಾಂಟೆಡ್ ಪ್ಲೇಸ್. ಇಲ್ಲಿ ತುಂಬಾ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಆಗುತ್ತೆ ಅಂತ ಹೇಳ್ತಾರೆ ರಾಜಸ್ಥಾನಲ್ಲಿ. ರಾತ್ರಿ ಹೊತ್ತಲ್ಲಿ ಬರೋದ್ರಿಂದ ತುಂಬಾ ಡೇಂಜರಸ್ ಅಂತ. ಸೊ ನಾವಿಲ್ಲಿ ಬಂದಿದ್ವಿ, ಅದೇನ್ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಇದೆ ನಾನು ಚೆಕ್ ಮಾಡೋಣ ಅಂತ. ಸೊ ಒಂದು ಮನೇನ ಎಕ್ಸ್ಪ್ಲೋರ್ ಮಾಡೋಣ ಹೆಂಗಿದೆ ಅಂತ, ಬನ್ನಿ ನೋಡೋಣ. ಇಲ್ಲಿ 19th ಸೆಂಚುರಿ ಇಂದನೇ ಜನ ಬಿಟ್ಬಿಟ್ಟಿದ್ರಂತೆ ವಾಸ ಮಾಡೋದು. ಬ್ರಾಹ್ಮಿನ್ಸ್ ಇದ್ರಂತೆ ಇಲ್ಲಿ. 19th ಸೆಂಚುರಿ ಅಹೋರಾತ್ರಿ ಇಲ್ಲಿಂದ ಬಿಟ್ಬಿಟ್ಟು ಹೊಟ್ಟೋಗಿದಾರಂತೆ. ಸೊ ಇದು ತುಂಬಾ ನೆಗೆಟಿವ್ ಪ್ಲೇಸ್ ಅಂತ ಹೇಳಿದ್ದಾರೆ. ಎಸ್. ಸೊ ನಾವು ಪಾಸಿಟಿವ್ ವೈಬ್ಸ್ ಇಟ್ಕೊಂಡ್ ಬಂದಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಬಿಕಾಸ್ ವಿ ಹ್ಯಾವ್ ಹನುಮಾನ್. ಜೈ ಹನುಮಾನ್. ಹನುಮಾನ್ ಯಾವ ತರ ಇದೆ ಅಂತ ಹಾಂಟೆಡ್ ಪ್ಲೇಸ್. ಇಲ್ಲಿ ಒಳಗೆ ಹೋಗೋಣ, ಇದ್ರೊಳಗಡೆ. ಇದು ನೋಡಿ, ಈ ಜಾಗ ಎಷ್ಟು ಪಾಳ್ ಬಿದ್ಬಿಟ್ಟಿದೆ ಅಂತ ಹೇಳಿದ್ರೆ, ಫುಲ್ ಮಿರರ್ ಸ್ವಲ್ಪ ಸೀಲಿಂಗ್ ಎಲ್ಲ ಬಿದ್ದೋಗ್ಬಿಟ್ಟಿದೆ ನೋಡಿ ಇಲ್ಲಿ ಹೆಂಗಿದೆ ಅಂತ. ಅಲ್ಲಿ ಅವಾಗ ಒಂದ್ ಸುಮ್ನೆ ಟ್ರೈ ಮಾಡಿದ್ವಿ ಆಯ್ತಾ, ಯಾವ್ದೋ ಕಿಟಕಿ ಒಳಗೆ ಹೋಗ್ಬಿಟ್ಟು ಇಲ್ಲಿ ಏನಾದ್ರು ನೆಗೆಟಿವ್ ಎನರ್ಜಿ ಇದ್ರೆ ಏನಾದ್ರು ಸಿಗ್ನಲ್ ಕೊಡು ಅಂತ. ಎರಡೆರಡು ಸಿಗ್ನಲ್ ನಾವು ಒಳಗೆ ಈಚೆ ಕಿಟಕಿ ನಿಂತ್ಕೊಂಡ್ಬಿಟ್ಟು ನೀವ್ ಯಾರಾದ್ರೂ ಇದ್ರೆ ಒಂದು ಸಿಗ್ನಲ್ ಕೊಡಿ ಅಂತ ಹೇಳಿದ್ವಿ. 2 ಪಾರಿವಾಳ ಆರೋಯ್ತು. ಆಮೇಲೆ ಮತ್ತೆ ಇಫ್ ಯುವರ್ ಅಗೇನ್ ದೇರ್ ಪ್ಲೀಸ್ ರಿಕನ್ಫರ್ಮ್ ಅಂದಿದ ತಕ್ಷಣ ಇನ್ನೊಂದು ಪಾರಿವಾಳ ಆರೋಯ್ತು. ಅದ್ ನೋಡಿದ ತಕ್ಷಣ ಆಕ್ಚುಲಿ ಒಂದ್ ಸ್ವಲ್ಪ ಮೈ ಜುಮ್ ಅಂತು, ಬಟ್ ಸ್ಟಿಲ್ ಅದು ಮೇ ಬಿ ಕೋಇನ್ಸಿಡೆನ್ಸ್ ಕೂಡ ಇರ್ಬೋದು. ಗಾಳಿ ಬಂದಿದ್ಕೆ ಪಾರಿವಾಳ ಆರೋಗಿರ್ಬೋದು, ಇಲ್ಲ ನಾವ್ ಹೇಳಿದ್ಕೋ ಅದಕ್ಕೂ ಟೈಮ್ ಸಿಂಕ್ ಆಗಿರ್ಬೋದು. ಎಸ್, ನಮ್ ಕಾರ್ ಬಿಟ್ಟು. ಸೊ ನೋಡಿ, ನಮ್ ಕಾರಲ್ಲಿ ಬಿಟ್ಟು ಹೋಗಿದ್ದಾರೆ. ಸೊ ನಾವ್ ಇಲ್ಲಿಂದ ನಡ್ಕೊಂಡು ಆ ಸೈಡ್ವರೆಗೂ ಬರ್ಬೇಕಂತ. ಎಸ್, ಬನ್ನಿ ವಿಲೇಜ್ ಎಕ್ಸ್ಪ್ಲೋರ್ ಮಾಡ್ಬಿಡೋಣ. ಸಕ್ಕತ್ತಾಗಿದೆ, ನೆಕ್ಸ್ಟ್ ಲೆವೆಲ್ ಆಗಿದೆ. ಫುಲ್ ಒಡೆದ್ ಬಿದ್ದಿರೋ ಮನೆಗಳು. ಕಲ್ಲಿನ ಮನೆಯಲ್ಲಿ. ಎಸ್, ಕಲ್ಲಿನ ಮೇಲೆ ಕಲ್ಲು ಕಟ್ಕೊಂಡು ಮಾಡಿರೋದು ಇದು. ಇದು ರೋಡ್ ಕಲ್ಲಲ್ಲೇ ಫುಲ್ 19th ಸೆಂಚುರಿ. ನಮ್ಮಿಬ್ರು ಬಿಟ್ರೆ ಇನ್ಯಾರು ಇಲ್ಲ ಇಲ್ಲಿ. ಇಲ್ಲಿ ಯಾರು ಇಲ್ಲ. ಫುಲ್ ಅಂದ್ರೆ ಆಕ್ಚುಯಲ್ ಹಾಂಟೆಡ್ ಜಾಗ ತರನೇ ಇದೆ. ಜಸ್ಟ್ ಸೂರ್ಯ ಇರೋದ್ರಿಂದ ಸ್ವಲ್ಪ ಫುಲ್ ಧೈರ್ಯ ಕಾಣ್ತದೆ, ಗೋಲ್ಡನ್ ಸಿಟಿ ತರ ಕಾಣ್ತದೆ. ಎಸ್, ಬಟ್ ಯಾರು ಒಂದು ಜೀವಿನೂ ಇಲ್ಲ ಇಲ್ಲಿ. ನಮ್ ಸಾಥಿಗಳು 3 ಜನ ಇದ್ರು, ಅದ್ರಲ್ಲಿ ಒಬ್ರು ಹತ್ಕೊಂಡು ಹೋಗ್ಬಿಟ್ರು, ಇನ್ನಿಬ್ರು ನಾವಿಲ್ಲಿ ಬರಲ್ಲ ಅಂತ ಹೋಗ್ಬಿಟ್ರು. ಸೊ ಎಸ್, ನೋಡಿ ಇಷ್ಟು ಹಿಂಗಿದೆ ಅಂತ ಜಾಗ. ಸೊ ವಿಲೇಜ್ ಎಂಡರ್ಗೆ ಹೋಗ್ಬಿಡೋಣ ಆಗಿದಾಗ್ಲಿ. ಏನೇನೋ ಮಾಡಿದೀವಂತ ಇದೊಂದು ಏನ್ ಮಾಡಕ ಅಲ್ವಾ. ಸೊ ಇಂಥ ಜಾಗದಲ್ಲಿ ಅವ್ರು ಬಿಟ್ಟು ಹೋಗಿದ್ರೆ ಮೇ ಬಿ ನೆಗೆಟಿವ್ ಎನರ್ಜಿ ಇರ್ಬೋದು, ನಾವು ಅದನ್ನ ಕಡೆಗಣಿಸಕ್ಕೂ ಆಗಲ್ಲ. ಬಟ್ ಸ್ಟಿಲ್ ನೆಗೆಟಿವ್ ಎನರ್ಜಿ ನಿಮ್ಮ ಹತ್ರ ಯಾವಾಗ ಬರ್ತದೆ, ನೀವು ತುಂಬಾ ವೀಕ್ ಇದ್ದೀರಾ ಅಥವಾ ಅದು ನೆಗೆಟಿವ್ ನ ಸೆನ್ಸ್ ಮಾಡಿದಾಗ ನೀವು ತುಂಬಾ ವೀಕ್ ಇದ್ದೀರಾ ಅಂದಾಗ ನೀವು ಪಾಸಿಟಿವ್ ಆಗಿರ್ಬೇಕು. ಮತ್ತೆ ನಾವ್ ಈ ತರ ಪ್ರಮೋಷನ್ ಮಾಡ್ತಿಲ್ಲ, ಈ ತರ ಜಾಗ ಬನ್ನಿ ಅಂತ ಅಡ್ಡ ಧೈರ್ಯ ಎಲ್ಲ ಮಾಡಿ ಅಂತ ಎಲ್ಲ ಏನೋ ಧೈರ್ಯ. ಎಸ್, ಇದನ್ನ ಜಸ್ಟ್ ಎಕ್ಸ್ಪ್ಲೋರ್ ಮಾಡ್ತೀವಿ ಹೇಗೆ ಅಂತ. ಇದೊಂಥರ ಚೆನ್ನಾಗಿದೆ ನೋಡಕ್ಕೆ, ರಿಸ್ಕಿನೂ ಆಗ್ಬೋದು ಇದು ನಿಮ್ಗೆ. ರಾತ್ರಿ ಎಲ್ಲ ಬರಕ್ ಹೋಗ್ಬೇಡಿ. ಬೆಳಗ್ಗೆ ಸೂರ್ಯ ಇದ್ದಾಗ ಜನ ಓಡಾಡ್ತಾ ಇರ್ತಾರೆ, ಒಂದು ಅವಾಗ ಬನ್ನಿ ಅಷ್ಟೇ ಹೇಳಕ್ ಹೋಗ್ತೀವಿ. ಬಿಟ್ರೆ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು. ಎಸ್, ಇಟ್ಸ್ ಜಸ್ಟ್ ಅನ್ ಎಜುಕೇಶನಲ್ ಪರ್ಪಸ್ ವಿಡಿಯೋ. ಇಲ್ಲಿ ನಾವು ಯಾರು ಪ್ರಮೋಷನ್ ಮಾಡ್ತಿಲ್ಲ. ಸೊ ಇದು ನಾವು ಅಡ್ಡದಾರಿಯಿಂದನೂ ಬಂದಿಲ್ಲ, ಇದು ನಾವು ಆಕ್ಚುಲಿ ಟಿಕೆಟ್ ಕೊಟ್ಬಿಟ್ಟೆ ಬಂದಿರೋದು. ಈ ಪರ್ಟಿಕ್ಯುಲರ್ ವಿಲೇಜ್ ನ ಎಂಟ್ರಿ ಆಗೋಕೆ ಟಿಕೆಟ್ ಕೂಡ ಇದೆ, 50 rupees per person. ಸೊ ಇಟ್ಸ್ ಅನ್ ಲೀಗಲ್ ಎಂಟ್ರಿ. ರಾತ್ರಿ ಎಲ್ಲ ಬಿಡಲ್ಲ ಇಲ್ಲಿ. ಎಸ್, ನಾರ್ಮಲಿ ಬೆಳಗ್ಗೆ ಸನ್ಲೈಟ್ ಇದ್ದಾಗ ಮಾತ್ರ ಬಿಡೋದು. ಸೊ ನಾವು EMF ಮೀಟರ್ ತಂದಿರ್ಬೇಕಿತ್ತು, ಅದು ತಂದಿದ್ರೆ ಸಿಗ್ನಲ್ ತೋರಿಸ್ತಿತ್ತು. ನೀವು ರೀಸೆಂಟ್ ಡಾಕ್ಟರ್ ವಿಡಿಯೋ ನೋಡಿರ್ತೀರಾ, World War II ಅಲ್ಲಿ ಅವರು ಆ ಮೀಟರ್ ಇಟ್ಕೊಂಡು ಚೆಕ್ ಮಾಡಿದ್ರು, ಏನು ಇರ್ಲಿಲ್ಲ. ಅವರು ಹೇಳ್ತಾರೆ ಇದು ಹಾಂಟೆಡ್ ಎಷ್ಟೊಂದು ಆಕ್ಟಿವಿಟಿ ಆಗುತ್ತೆ ಅಂತ ಎಲ್ಲಾರು ಹೇಳ್ತಾರೆ ಅಂತ. ಅವ್ನು ನಮ್ಗೆ ಅವೇ ಇನ್ಸ್ಪಿರೇಷನ್. ಅವ್ನು ಅಂತ ಜಾಗದಲ್ಲಿ ಫುಲ್ ಕೆಳಗಡೆ, ಆ ಸಬ್ಮರೀನ್ ಕೆಳಗಡೆ ಹೋಗ್ಬಿಟ್ಟು ಫುಲ್ ಎಕ್ಸ್ಪ್ಲೋರ್ ಮಾಡ್ತಾನೆ. ಕ್ರೇಜ್ ಮ್ಯಾನ್. ಸೊ ಇಲ್ಲಿಂದ ಮುಂದೆ ನೆರಳು ಬರ್ತಿದೆ. ಅವರು ನಾವು ಏನೋ ಅನ್ಕೊಂಡಿದ್ದಾರೆ. ನೋಡಿ ಫಾರಿನರ್ಸ್ ಎಲ್ಲ ಇದಾರೆ, ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ ಹಾಂಟೆಡ್ ಪ್ಲೇಸ್ ನ. ಬೆಳಗ್ಗೆ ಬರ್ಬೋದು, ಇಲ್ಲಿ ಏನ್ ಭಯ ಆಗಲ್ಲ. ನೈಟ್ ಬರಕ್ ಹೋಗ್ಬೇಡಿ, ರೆಕಮೆಂಡು ಮಾಡಲ್ಲ, ಬಿಡೋದು ಇಲ್ಲ. ಜಸ್ಟ್ ನೀವು ಇಲ್ಲಿ ಬರ್ಬೇಕಾದ್ರೆ ಒಂದು ಶಕ್ತಿಯಿಂದ ಬನ್ನಿ. ಅಂದ್ರೆ ನೀವು ಫುಲ್ ಭಯ ಪಡ್ಕೊಂಡು ಏನೋ ಆಗುತ್ತೆ ಅಂದ್ರೆ ನಿಮ್ಗೆ ಅದೇ ಸೆನ್ಸ್ ಆಗ್ತಾನೆ ಇರುತ್ತೆ. ಓಕೆ, ಏನೋ ಆಕ್ಟಿವಿಟಿ ಆಗ್ತದೆ, ಏನೋ ಇದಾಗ್ತದೆ ನನ್ನ ಜೊತೆ, ಏನೋ ಇದಾಗ್ತದೆ ಅಂತ. ಸೊ ನಿಮ್ ತಲೆ ಫಿಕ್ಸ್ ಮಾಡ್ಕೊಂಡ್ ಬಂದ್ಬಿಟ್ರೆ ಪುಕ್ಕಲ್ರ ಬಿಡ್ತೀರಾ. ಸುಮ್ಮನೆ ಎಕ್ಸ್ಪ್ಲೋರ್ ಮಾಡಕ್ಕೆ
ಧೈರ್ಯವಂತರಿಗೆ ಮಾತ್ರ. ಆದ್ರೆ ಇಲ್ಲವರೆಗೂ ನಮ್ಗೆ ಅದ್ ಸ್ಟಾರ್ಟಿಂಗ್ ಅದ್ ನಾವು ಹೇಳಿದ್ವಲ್ಲ ಸಿಗ್ನಲ್ ಕೊಡು ಅಂತ, ಅದ್ ಬಿಟ್ರೆ ಅದ್ ಬಿಟ್ಟು ಏನು ಸೆನ್ಸ್ ಆಗಿಲ್ಲ, ಏನು ಫೀಲ್ ಆಗಿಲ್ಲ. ಇಷ್ಟಕ್ಕೆ ನಾವು ಬರೀ ಸ್ವಲ್ಪ ಜನ ಅಷ್ಟೇ ಇದ್ವಿ ಅಂತ ಅಂದ್ವಲ್ಲ, ಇವಾಗ ಅಲ್ಲಿ ನೋಡಿ ಫುಲ್ ಜನ ಇದಾರೆ. ಅದು ಯಾಕೋ ಕೋಇನ್ಸಿಡೆನ್ಸ್ ಅನ್ಸ್ತಿದೆ, ಯಾರಿಗೆ ಗೊತ್ತು. ಬಟ್ who knows, it might be, but still ಎಸ್, we are strong. ಎಲ್ಲ ಟೂರಿಸ್ಟ್ ಫೋಟೋ ತಗೋತಾರೆ ಇಲ್ಲಿ, ಜಾ ಫೋಟೋ ತಗೋತಾರೆ. ಬರೀ ವಿಲೇಜ್ ಅಂತ ಅನ್ಕೋಬಹುದು. ಅಲ್ಲಿ ನೋಡೋ ಸ್ವಲ್ಪ ಗೋಪುರ ತರ ಎಲ್ಲ ಇದೆ, ಆದ್ರೆ ಒಂದ್ ಸ್ವಲ್ಪ ತೋರಿಸ್ಬಿಡೋಣ ಇದೆಲ್ಲ ಕವಿ. ನೋಡಿ ಫಾರಿನರ್ಸ್ ಎಲ್ಲ ಮೇಲೆ. ಇಷ್ಟು ದೊಡ್ಡ ವಿಲೇಜ್ ಒಂದೇ ರಾತ್ರಿ ಖಾಲಿ ಆಗ್ಬೇಕಂದ್ರೆ ಅಂತ ಏನೋ ದೊಡ್ಡ ಘಟನೆ ಆಗಿದೆ ಅಂತಾನೆ. ಎಸ್, ಇಂಥ ದೊಡ್ಡ ವಿಲೇಜ್ ಒಂದೇ ದಿವಸ ಖಾಲಿ ಆಗ್ಬೇಕು ಅಂದ್ರೆ ಏನೋ ದೊಡ್ಡ ಘಟನೆ ಆಗಿದೆ ಅಂತಾನೆ. ಸುಮ್ಮನೆ ಎಲ್ಲಾರು ಬಿಟ್ಟು ಓಡೋಗಲ್ಲ, ಬರೀ ಕಿವಿ ಮಾತಿಗೆ ಅಥವಾ ಯಾರೋ ಹೇಳಿದ್ರು ಅಂತ. ಏನೋ ಒಂದು ದೊಡ್ಡ ಕತೆ ಆಗಿರೋದಕ್ಕೆ ಎಲ್ಲ ಬಿಟ್ಟು ಹೋಗಿರೋದು. ಸೊ ಇಲ್ಲಿ ಜಾಗ ನೋಡಿದ್ರು ಅದೇ ಫೀಲ್ಸ್ ಬರ್ತದೆ ಆಕ್ಚುಲಿ. ಸೊ ಎಲ್ಲ ಕಟ್ಟೆಗಳು ಬಿಟ್ಟು ಏನೋ ಬ್ಲಾಸ್ಟ್ ಆಗಿದೆ ಅಥವಾ ಏನೋ ಪ್ಯಾರಾನಾಮಿಕಲ್ ಆಕ್ಟಿವಿಟಿ. 19th ಸೆಂಚುರಿ ಎಲ್ಲ ಬಿಟ್ಟು ಹೋಗಿರೋದು. ಸೊ ಅದಕ್ಕೆ 19th ಸೆಂಚುರಿನಲ್ಲಿ ಆಗೋ ಎಷ್ಟು ವರ್ಷ ಕಳೆದಿದೆ. ಸೊ ಮಳೆ ಗಾಳಿ ಮೇಂಟೆನೆನ್ಸ್ ಏನು ಇಲ್ದಿರೋ ಕಾರಣ ಎಲ್ಲ ಬಿದ್ದೋಗಿರ್ಬೋದು. ಎಸ್, ಬೇರೆ ಡೆಸರ್ಟ್ ಏರಿಯಾ, ಫುಲ್ ಡೆಸರ್ಟ್ ಏರಿಯಾ. ಬರೀ ಸೂರ್ಯನ್ ಬೆಳಕ್ ಬಿಟ್ರೆ ಏನು ಬರಲ್ಲ ಇಲ್ಲಿ. ರಾತ್ರಿ ಅದೇ ದಟ್ಟವಾದ ಕತ್ಲೆ. ಇಲ್ಲಿ ನೋಡೋಣ ಬನ್ನಿ, ಇಲ್ಲಿ ಎಷ್ಟು ಜನ ಮಾತಾಡ್ತಿದ್ದಾರೆ. ನೈಸ್, ಚೆನ್ನಾಗಿದೆ ಮನೆ. ಇಲ್ಲ ಹಾಂಟೆಡ್ ಪ್ಲೇಸ್ ಮನೆ ಇದು. ನೋಡಿ, ಕುಲ್ದಾರ ಸಿಟಿ ಆಫ್ ಗೋಸ್ಟ್ ಬರ್ದಿದ್ದಾರೆ. ಕುಲ್ದಾರ ಸಿಟಿ ಆಫ್ ಗೋಸ್ಟ್ ಬರ್ದಿದ್ದಾರೆ. ಏನ್ ಬೇಕು ಬರ್ಕೊಂಡ ಜನ. ನಮ್ ಇಂಡಿಯನ್ಸ್ ಅಲ್ಲಿ ಇದೊಂದು ಪ್ರಾಬ್ಲಮ್ ಇದೆ. ಇಂಡಿಯನ್ಸ್ಗೆ ಸ್ವಲ್ಪ ಸಿವಿಕ್ ಸೆನ್ಸ್ ಕಡಿಮೆ. ಇದೊಂದು ಯಾವ್ದೋ ಹಾಂಟೆಡ್ ಪ್ಲೇಸ್ ಆಗ್ಲಿ ಅಥವಾ ನಾರ್ಮಲ್ ಪ್ಲೇಸ್ ಆಗ್ಲಿ, ಇದೊಂದು ಹೆರಿಟೇಜ್ ಸೈಟ್ ಅಂತ ನೀಟಾಗಿ ಮೇಂಟೈನ್ ಮಾಡಬೇಕು. ಎಲ್ ಬೇಕೋ ಮನ್ಸಿಗೆ ಬಂದಂಗೆಲ್ಲ ಬರೀಬಾರ್ದು. ಅದೊಂದು ಜಾಗ ಗಲೀಜ್. ಇಲ್ಲಿ ನೋಡಿ, ಏನೇನೋ ಬಿಡ್ಸವ್ರೆ, ವೇಸ್ಟ್ ಮಕ್ಳ ತರ. ಸೊ ನಾವು ಕೇಳ್ಕೊಳ್ಳೋದೊಂದೇ, ಸೊ ಯಾವ್ದೇ ಜಾಗಕ್ಕೆ ಹೋದ್ರೆ ಸ್ವಲ್ಪ ಕ್ಲೀನಾಗಿ ಮೇಂಟೈನ್ ಮಾಡಿ. ನಾವು ಬೇರೆಯವ್ರು ಮಾಡೋಣ, ನಾವು ಮಾಡ್ಬೇಕಂತ ಅನ್ಕೊಳ್ಳೋ ಬಿಡ್ಲು ನಮ್ಮಿಂದನೇ ಸ್ಟಾರ್ಟ್ ಮಾಡೋಣ. ಸೊ ನಾವು ಒಬ್ಬರು ಕ್ಲೀನ್ ಆಗಿ ನಮ್ಮ ತಡೆ ಇನ್ನ ಒಂದು 5-6 ಜನ ಯೋಚನೆ ಮಾಡಿದ್ರೆ ಎಷ್ಟು ಕ್ಲೀನ್ ಆಗಿರುತ್ತೆ. ಟೂರಿಸ್ಟಿಗೆ ಬಂದ್ವಾ, ಫೋಟೋ ತೆಗ್ವಾ, ಹೋಗ್ವಾ ಅಂತಿರ್ಬೇಕು. ಇಲ್ಲಿ ಬಂದ್ಬಿಟ್ಟು ಹಾಳು ಮಾಡೋದಲ್ಲ. ಸೊ ಗೈಸ್, ಈ ಹಾಂಟೆಡ್ ಪ್ಲೇಸ್ನ ಇಲ್ಲಿ ಮುಗಿಸ್ತೀವಿ. ರಾಜಸ್ಥಾನ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ವಿ. ಏನೇನು ಮಾಡಿದೀವಿ ಎಲ್ಲ ಬ್ಲಾಗ್ಸ್ ಅಲ್ಲಿ ಬರುತ್ತೆ, ನೋಡ್ತಾ ಇರಿ. ಇದು ನೋಡೋಕೆ ನೀವು ಬರೀ ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.